ಕೆಜಿ ಮಾಡ್ಕತ್ತ ಚಿಕ್ಕಮ್ಮ. ಪರವಾಗಿಲ್ಲ ಆನೆಸ್ಟ್ ರಿವ್ಯೂ ಹೇಳು. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಆಲ್ರೆಡಿ ನೀವು ನನ್ನ ತಮ್ಲೈನ್ ನೋಡಿರ್ತೀರಾ. ಸೊ ಇವತ್ತು ನಾನು ಸ್ನೇಕ್ ಪ್ರ್ಯಾಂಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನೋಡ್ಬೋದು ಎಕ್ವಿಪ್ಮೆಂಟ್ಸ್ ಇಲ್ಲೇ ಇದೆ. ಈ ಬಾಕ್ಸ್ ನಂಗೆ ಓಪನ್ ಮಾಡಿದ್ರೆ ಸ್ನೇಕ್ ಬರುತ್ತೆ. ಸೊ ಈ ಥರ ಒಂದು ಪ್ರ್ಯಾಂಕ್ ನಮ್ಮ ಮನೆಯವ್ರ ಮೇಲೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ಮತ್ತು ಯಾರ್ಯಾರು ಸಿಗ್ತಾರೋ ಎಲ್ಲರ ಮೇಲೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ನೋಡೋಣ ಯಾರ್ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ತಡ ಮಾಡೋದು ಬೇಡ, ಬನ್ನಿ ಹೋಗಿ ಸ್ಟಾರ್ಟ್ ಮಾಡೋಣ. ಗೈಸ್ ಫಸ್ಟಿಗೆ ನಮ್ಮ ಅಪ್ಪನ ಮೇಲೆ ಟ್ರೈ ಮಾಡೋಣ ಅಂತ ಇದ್ದೀನಿ. ನಮ್ಮ ಅಪ್ಪ ಆಚೆ ಹಾಲಲ್ಲಿ ಕೂತಿದ್ದಾರೆ. ಸೊ ಫಸ್ಟಿಗೆ ಅವ್ರ ಮೇಲೆ ಟ್ರೈ ಮಾಡೋಣ, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ಯೂಟ್ಯೂಬ್ ನೋಡ್ಕೊಂಡು ಒಂದು ಡಿಶ್ ಮಾಡಿದ್ದೀನಿ, ಟ್ರೈ ಮಾಡಿ ಹೆಂಗಿದೆ ಅಂತ. ಸೊ ಗೈಸ್ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಯಾರ್ಯಾರು ಇದ್ದಾರಂತ. ಸೊ ಬನ್ನಿ ಅಲ್ಲೋಗಿ ಚೆಕ್ ಮಾಡೋಣ. ತೊಗೊಳ್ಳಿ, ನಮ್ಮ ಕ್ಯಾರೆಟ್ ಹಲ್ವಾ ಟೇಸ್ಟ್ ಮಾಡಿ ಹೇಗಿದೆ ಅಂತ. ನಿಮ್ ಕ್ಯಾರೆಟಾ ಅಂಗಡಿ ಕ್ಯಾರೆಟಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬೇಗ ಟ್ರೈ ಮಾಡಿ ಚಿಕ್ಕಮ್ಮ, ಇನ್ನೂ ಸುಮಾರು ಕಡೆ ಹೋಗೋದಿದೆ. ಎಲ್ಲ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಬೆಳಗ್ಗೆ ಮಾಡಿದ್ದು ಯಾರೋ ಇಬ್ಬರಲ್ಲಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಟೇಸ್ಟ್ ಹೇಗಿತ್ತು ಚಿಕ್ಕಮ್ಮ? ಓಕೆ ಗಾಯ್ಸ್, ಇಬ್ರು ಎದ್ರುಕೊಂಡ್ರು. ನೋಡಿ ನಮ್ಮ ಎಕ್ವಿಪ್ಮೆಂಟ್ಸ್ ಹೆಂಗೆ ಬಿಸಾಕಿದ್ದಾರೆ. ಏನು ಚಿಕ್ಕಮ್ಮ? ಓಕೆ ಗಾಯ್ಸ್ ಬನ್ನಿ ಮೇಲಿನ ಯಾರ್ಯಾರಿದ್ದಾರೆ ನೋಡೋಣ. ಚಿಕ್ಕಮ್ಮ ನೀನು ದಯವಿಟ್ಟು ಯಾರಿಗೂ ಹೇಳಕ್ಕೆ ಹೋಗಬೇಡಿ ಪ್ಲೀಸ್. ಓಕೆ ಬನ್ನಿ ಗಾಯ್ಸ್, ಇನ್ನ ಮೇಲೆ ಹೋಗ್ಬಿಟ್ಟು ಚೆಕ್ ಮಾಡೋಣ. ನಮ್ಮ ಚಿಕ್ಕಮ್ಮ ಇದ್ದಾರೆ. ಸೊ ಗಾಯ್ಸ್ ಬನ್ನಿ, ಇಲ್ಲಿ ಯಾರಿದ್ದಾರೆ ನೋಡೋಣ. ಚಿಕ್ಕಮ್ಮ ಏನು ಮಾಡ್ತಾ ಇದೆಯಾ? ಓಕೆ ತೊಗೊಳ್ಳಿ, ನಾವು ಮಾಡಿರೋದು ಕ್ಯಾರೆಟ್ ಹಲ್ವಾ ಟೇಸ್ಟ್ ಮಾಡಿ ಬೇಗ ಹೇಳಿ ಹೆಂಗಿದೆ ಅಂತ. ಎಸ್, ಅವನು ಇನ್ನೂ ಬ್ರಷ್ ಮಾಡಿಲ್ಲ ಅಂತ, ಆಮೇಲೆ ತಿಂತಾನೆ. ಅವ್ರು ಕೆಳಗೊಂದು ಬಾಕ್ಸ್ ಕೊಟ್ಟಿದ್ದೀನಿ. ಬೇಗ ಬೇಗ ತಿನ್ನಿ ಚಿಕ್ಕಮ್ಮ, ಇನ್ನೂ ಬೇರೆ ಕಡೆಯಲ್ಲಿ ಹೋಗೋದಿದೆ. ಎಲ್ರಿಗೂ ಒಂದೊಂದು ಸ್ಪೂನ್ 1 kg ಮಾಡ್ಕತ್ತ ಚಿಕ್ಕಮ್ಮ. ಗೈಸ್ ಇವರು ಫೈನಲ್ ಎದ್ರುಕೊಂಡ್ರು. ನೋಡಿ ಹೆಂಗೆ ಬಿಸಾಕಿದ್ದಾರೆ ನೋಡಿ. ಅವ್ನಿಗೆ ಹೋಗಿ ಬೈತಾವ್ರೆ. ನಂದಂತೆ ಅದ್ ಕೆಲಸ ನೋಡಿ 5 ನಿಮಿಷ ಆದ್ಮೇಲೆ ರಿಯಾಕ್ಟ್ ಮಾಡ್ತಾರೆ. ಆರಾಮ್ಸೆ ಉಸಿರಾಡಿ ಸ್ವಲ್ಪ ಉಸಿರಾಡಿ. ಓಕೆ ಬನ್ನಿ ಗೈಸ್, ನೆಕ್ಸ್ಟ್ ಹೋಗೋಣ. ಪರವಾಗಿಲ್ಲ, ಪ್ರ್ಯಾಂಕ್ ಸಕ್ಸಸ್ ಆಗ್ತಾಯಿದೆ ಅಂತೂ. ಗೈಸ್ ನಮ್ಮ ಅಜ್ಜಿ ನೋಡ್ತೀನಿ ಅಂತ ಇದ್ದಾರೆ. ಅವ್ರಿಗೂ ಕೊಡೋಣ. ಅವ್ರು ತಿನ್ನಲ್ಲ, ಸುಮ್ಮನೆ ನೋಡ್ತೀನಿ ಅಂತ ಇದ್ದಾರೆ. ಬೇಡ ಅಂದರೆ ಕೇಳ್ತಾಯಿಲ್ಲ. ತೊಗೊಳ್ಳಿ, ಏನೂ ಇಲ್ಲ. ಟೇಸ್ಟ್ ಮಾಡೋಂಗಿದ್ರೆ ಇದ್ರಲ್ಲಿ ಸ್ಪೂನ್ ಇದೆ, ಸ್ಪೂನ್ನ ತೊಗೊಳ್ಳಿ. ಓಕೆ ನೋಡಿ ಹೆಂಗೆ ಮಾಡಿದ್ನಂತ, ಚೆನ್ನಾಗಿ ಬಂದಿತ್ತ ನೋಡು. ಓಪನ್ ಮಾಡಜ್ಜಿ, ಬಾಕ್ಸ್ ಓಪನ್ ಮಾಡ್ತೇನೆ ಚೆನ್ನಾಗಿತ್ತಂತೆಲ್ಲ ನೀನು. ನೋಡಿ ಗೈಸ್ ಹೆಂಗೆ ಬಿಸಾಕೋರೆ. ಗೈಸ್ ಇನ್ನು ನಮ್ಮ ಚಿಕ್ಕಮ್ಮಂಗೆ ನಮ್ಮ ಅಕ್ಕಂಗೆಲ್ಲ ಕೊಟ್ಟು ಹೋಗಿ ಎದುರಿಸೋಣ ಅಂದರೆ ನೋಡಿ ಮಳೆ ಬಂದು ಹಾಳಾಗ್ಬಿಡುತ್ತೆ ಎಲ್ಲ. ಮಳೆ ಬರ್ತಾಯಿದೆ, ಇನ್ನು ಇದು ಮಳೆ ನಿಲ್ಲಂಗೂ ಕಾಣಿಸ್ತಲ್ಲ. ಸೊ ಮಳೆ ನಿಂತ ಮೇಲೆ ಹೋಗಬೇಕು, ವೆಯ್ಟ್ ಮಾಡೋಣ ಅಲ್ಲಿವರೆಗೂ. ಗೈಸ್ ಇವಾಗ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಕ್ಯಾರೆಟ್ ಹಲ್ವಾ ಕೊಡೋಣ, ಟೇಸ್ಟ್ ಮಾಡ್ಸೋಣ ಅಂತ. ನೋಡಿ ಪೂರಿ ಇಳಿಸ್ತಾವಳು ಅಷ್ಟು ಬೇಗ. ಏನೋ ನಾನ್ಸೆನ್ಸ್. ತೊಳಿ ಬೇಗ ಟೇಸ್ಟ್ ಮಾಡಿಬಿಟ್ಟು ಹೇಳಿ, ಮಳೆ ಬರ್ತಾಯಿದೆ, ನಾನು ಹೋಗ್ಬೇಕು. ಹೌದಾರೆ ಇವ್ರ ಮೆಟ್ಲ ಹತ್ತಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ ಗೈಸ್ ನನಗೆ. ಯಪ್ಪ ದೇವ್ರೆ. ಏನೋ ಶಿಷ್ಯ ಸಮಾಚಾರ? ಅಲ್ಲೂ ಜೋ ಕಣ್ಬಿಡೋ. ಜಾಸ್ತಿ ಮಾಡಿಬಿಟ್ಟೆ ಮಾರ್ಬಿಟ್ಟು. ಇದೆಲ್ಲ ನಾವು ಅವಾಗಲೇ ಆಡಿದ್ದ. ಯಾರೋ ಹೇಳಿದ್ದಾರೆ ನಿಂಗೆ ಪಕ್ಕ? ಮಗು ಅಣ್ಣ ಇಲ್ಲ ಯಾರು. ಗೈಸ್ ಇವಳು ಎದ್ರುಕೊಂಡಿಲ್ಲ, ಫೇಲ್ ಆಯಿತು. ಬನ್ನಿ ನೆಕ್ಸ್ಟ್ ಮಿಕ್ಕ ನೋಡ್ಕೊಂಡು ಹೋಗೋಣ. ಓಕೆ ಥ್ಯಾಂಕ್ ಯು. ಕೊಡಿ ಬಾಕ್ಸ್ ಕೊಡಿ, ನಾವು ಹೋಗ್ಬೇಕು. ತೊಳೋ ಕ್ಯಾರೆಟ್ ಹಲ್ವಾ, ತೊಳೋ ಕ್ಯಾರೆಟ್ ಹಲ್ವಾ ತೊಳೋ. ಇವನಾದರೂ ತಿನ್ನಲಿ ಅಟ್ಲೀಸ್ಟು. ಮಾವ ಮಾಡಿ ತಿಂತಾನೋ? ಹಾಂ, ಗುಡ್ ಬಾಯ್.
ತೊಗೊಂಡು ಇರಪ್ಪ, ನಾನು ಹೆಲ್ಪ್ ಮಾಡ್ತೀನಿ ರೀ. ಯಾಕೆ ಯಾಕೆ ತೊಗೊಳಪ್ಪ, ನಿಂಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಂದಿದ್ದೀನಿ. ಲೋ ಆವದು ಎದ್ರುಕೋ, ಏನು ಹುಡುಕ್ತಾ ಇದೆಯಾ? ಎದ್ರುಕೋ, ಭಯಪಡು ಭಯಪಡೋ. ನನ್ನ ಹುಟ್ಟು ಗುಣ ಅದು ಅಹಂಕಾರ, ಈ ಭೂಪನಿಗೆ ಅದೇ ಅಲಂಕಾರ. ಗೈಸ್ ನಮ್ಮ ಚಿಕ್ಕಮ್ಮಂಗೆ ಕೊಡೋಕೆ ಬಂದಿದ್ದೀನಿ, ಅವ್ರು ಟೇಸ್ಟ್ ಮಾಡಿ ನೋಡಲಿ. ಇಲ್ಲಿವರೆಗೂ ಟೇಸ್ಟ್ ಮಾಡಿದವರೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂದಿದ್ದಾರೆ. ಚಿಕ್ಕಮ್ಮ ಆನೆಸ್ಟ್ ರಿವ್ಯೂ ಹೇಳಿ, ನೀನು ತಿಂದ್ಬಿಟ್ಟು ನನಗೆ ಹೆಂಗಿದೆ ಅಂತ. ಆನೆಸ್ಟ್ ರಿವ್ಯೂ. ಈ ಕಡೆ ಚಿಕ್ಕಮ್ಮ, ಕುಕ್ಕರ್ ಸೌಂಡ್ ಬರುತ್ತೆ. ಪರವಾಗಿಲ್ಲ ಪರವಾಗಿಲ್ಲ, ಆನೆಸ್ಟ್ ರಿವ್ಯೂ ಹೇಳು, ಆನೆಸ್ಟ್ ರಿವ್ಯೂ ಹೇಳು, ಆನೆಸ್ಟ್ ರಿವ್ಯೂ. ಗೈಸ್ ಇವಾಗ ನನ್ನ ತಂಗಿ ತಿಂತಾಳೆ. ಏನೂ ಇಲ್ಲಮ್ಮ, ತಗೋ. ಗೈಸ್ ನನ್ನ ತಂಗಿ ತಿಂತಾಳೆ, ನನ್ನ ಜೊತೆ ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡ್ತಾಳೆ ಇವಳು. ಸೊ ಅವಳು ಟೇಸ್ಟ್ ಮಾಡಿ ಹೇಳಿ. ತಗೊಮ್ಮ, ಟೇಸ್ಟ್ ಮಾಡಿ ಹೇಳಮ್ಮ ಹೆಂಗಿದೆ ಅಂತ. ಹೇಳಲ್ವಾ? ಟೇಸ್ಟ್ ಮಾಡಿ ಹೇಳಮ್ಮ. ನನ್ನ ಜೊತೆ ಎಲ್ಲ ವೀಡಿಯೋಗೂ ಇವಳೇ ಗೈಸ್ ಇರೋದು. ಚಿನ್ನು ಟೇಸ್ಟ್ ಮಾಡಿ ಕರೆಕ್ಟಾಗಿ ಹೇಳ್ಬೇಕು ಹೆಂಗಿದೆ, ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ. ಓಕೆನಾ? ಓಪನ್ ಮಾಡಮ್ಮ, ಏನಿಲ್ಲ. ಅಯ್ಯೋ ಏನಕ್ಕೆ ಹಿಂಗೆ ಆಡ್ತೀಯಾ? ಗೈಸ್ ಪಕ್ಕ ಎದ್ರುಕೊಂಡ್ರೆ ಅಳ್ತಾವಳಿ ಇವಳು, ಅಳ್ತಾವಳಿ. ಯಾಕೆ? ಬಾ ಹೋಗ್ಲಿ, ಏನಿಲ್ಲ ಬಾರಿ ಹೋಗ್ಲಿ, ಬಾಕ್ಸ್ ಇಲ್ಲ, ಬಾ ಹೋಗ್ಲಿ, ಬಾರೆ ಹೋಗ್ಲಿ. ಗೈಸ್ ಅವಳನ್ನ ಸ್ವಲ್ಪ ಸಮಾಧಾನ ಮಾಡೋಣ ಇರಿ, ಪಾಪ ಎದ್ರುಕೊಂಬಿಟ್ಟವಳೆ. ಗೈಸ್ ಇವಳಿನ ಅಳ್ತಾನೆ ಇದ್ದಾಳೆ. ಬಾ ಹೋಗ್ಲಿ, ತಗೋಬೇಕಾ? ಸರಿ ಬಾಯ್ ಬಾಯ್ ಮಾಡಿ ಹೋಗ್ಲಿ, ಹೋಗ್ತೀನಿ, ಬಾಯ್ ಮಾಡಿ ಹೋಗ್ತೀನಿ, ಹೋಗ್ಲಿ. ಓಕೆ ಬನ್ನಿ ಗೈಸ್ ಇಲ್ಲಿಂದ ಹೊರಡೋಣ. ಫುಲ್ ಎದ್ರುಕೊಂಬಿಟ್ಟವಳು ಅವಳು. ಓಕೆ ಗೈಸ್ ಇವಾಗ ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ. ಚಿಕ್ಕಮ್ಮ ಬೆಳಗ್ಗೆಯಿಂದ ಎಲ್ಲರೂ ಕ್ಯಾರೆಟ್ ಹಲ್ವಾ ಕೊಡ್ತೀನಿ, ಟೇಸ್ಟ್ ಮಾಡು ನಾನು ಮಾಡಿದ್ದು ಹೆಂಗಿದೆ ಅಂತ. ಅಮ್ಮ ಚಿಕ್ಕಮ್ಮ ಟೇಸ್ಟ್ ಮಾಡಿ ಆನೆಸ್ಟಾಗಿ ಹೇಳ್ರಿ ಹೆಂಗಿತ್ತಂತ. ಗೈಸ್ ಅಂತ ಇವರು ಎದ್ರುಕೊಂಡ್ರು ನೋಡಿ, ಇವ್ರು ಹೆಂಗ್ ಬಿಸಾಕಿದ್ದಾರೆ ಇಲ್ಲಿ. ಗೈಸ್ ಮಳೆ ಅನಿತಾ ಇದೆ, ಆದರೂ ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಎರಡೂ ಕೊಟ್ಟು ಎದುರಿಸ್ತಾ ಇದ್ದೀನಿ. ಯಾಕಂದರೆ ಆಮೇಲೆ ಎಲ್ಲ ಒಂದೇ ಸತಿ ಬಂದು ನಮ್ಮ ಅಜ್ಜಿ ಮನೇಲಿ ಸೇರ್ಕೊಂಡ್ಬಿಡ್ತಾರೆ, ಅವಾಗ ಎದುರಿಸೋಕ್ಕಾಗಲ್ಲ ಯಾರಿಗೂ. ಅದಕ್ಕೆ ಇಂಡಿವಿಜುವಲ್ ಅವ್ರವ್ರ ಮನೆಗೆ ಹೋಗಿ ಎದುರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರದ್ದು ಆಯಿತು. ಇನ್ನು ನಮ್ಮ ಮಾವ ಮತ್ತು ಇನ್ನು ನನ್ನ ತಮ್ಮಂದಿರಿದ್ದಾರೆ. ಸೊ ಅವರು ಕೊಟ್ಟರೆ, ಅವ್ರು ಎದುರುಕೊಂಡ್ರೆ ಅಂದರೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ಇಲ್ಲಿಗೆ ಮುಗಿಯುತ್ತೆ. ಸೊ ಬನ್ನಿ ಇವಾಗ ವಾಪಸ್ ನಮ್ಮ ಅಜ್ಜಿ ಮನೆಗೆ ಹೋಗೋಣ. ಇಲ್ಲಿಂದ ಕ್ಯಾರೆಟ್ ಹಲ್ವಾ ಮಾಡಿದ್ದು, ಟೇಸ್ಟ್ ಮಾಡಿ ಹೇಳಿ ಹೆಂಗಿತ್ತಂತ. ಮಾವ ಅದು ಬಾಟ್ಲಲ್ಲಿ ನೀರು ಹಾಕಿದ್ದು ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಅಂತ. ಎದುರ್ಕೊಂಡಿಲ್ಲ ಈ ಸತಿ. ಓಕೆ ಗೈಸ್ ಇಬ್ಬರು ಎದುರ್ಕೊಂಡಿಲ್ಲ, ನಮ್ಮ ಮಾವನೇ ಎದುರ್ಕೊಂಡಿಲ್ಲ ಮತ್ತು ನಮ್ಮ ಅಕ್ಕನೂ ಎದುರ್ಕೊಂಡಿಲ್ಲ, ಇನ್ನೆಲ್ಲ ಎದುರ್ಕೊಂಡ್ರು. ಇನ್ನು ನನ್ನ ತಮ್ಮಂದಿರು ಬ್ಯಾಲೆನ್ಸ್ ಇದ್ದಾರೆ, ಅವ್ರು ಇನ್ನೂ ಬಂದಿಲ್ಲ. ಅವ್ರು ಬಂದರೆ ಅವ್ರಿಗೂ ಎದುರಿಸ್ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬರ್ತೀನಿ ಅಂತ ಹೇಳ್ತಿದ್ದಾರೆ, ನೋಡೋಣ ಇರಿ ಏನಾಗುತ್ತೆ ಅಂತ. ಗೈಸ್ ಇವಾಗ ರಮ್ಯವ್ರು ಕೊಡೋಣ ಅಂತ ಬಂದಿದ್ದೀನಿ. ಸೊ ನೋಡೋಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಕಾಲ್ ಮಾಡಿದ್ದೀನಿ, ಬರ್ತಾಯಿದ್ದಾರೆ. ಅವ್ರ ಕೆಲಸದ ಹತ್ರನೇ ಬಂದಿದ್ದೀನಿ. ಸೊ ಈವ್ನಿಂಗ್ ನನಗೂ ಬೇರೆ ಬೇರೆ ಕೆಲಸ ಇರೋದ್ರಿಂದ ಈವ್ನಿಂಗ್ ಸಿಗೋಕ್ಕಾಗಲ್ಲ. ಸೊ ಅವ್ರ ಕೆಲಸದ ಹತ್ರ ಬಂದು ಕಾಲ್ ಮಾಡಿದ್ದೀನಿ, ಬನ್ನಿ ಒಂದು ನಿಮಿಷ ಅಂತ. ಸೊ ಬರ್ತಾರೆ, ಬಂದ ತಕ್ಷಣ ಅವ್ರಿಗೂ ಕೊಡೋಣ, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ಇರಿ. ನೋಡಿ ಗಾಯ್ಸ್ ಬಂದರು ಮೇಡಮ್ ಅವರು. ಏನ್ರಿ ಹೆಂಗಿದ್ದೀರಾ? ತುಂಬ ದಿನ ಆದಮೇಲೆ ಬ್ಲಾಗಲ್ಲಿ ಕಾಣಿಸ್ತಾ ಇದ್ದೀರಾ. ನಮಸ್ಕಾರ ಮಾಡಿ ಎಲ್ರಿಗೂ. ನಮಸ್ತೆ ಸರ್. ಹೆಂಗೆ ಗೊತ್ತಾ ಗೈಸ್, ಇವ್ರ ನಮ್ಮ ಹತ್ರ ಜಗಳ ಆಡ್ಬಿಡೋದು, ಅದಾದಮೇಲೆ ಕಾಲ್ ಮಾಡಿದೆ ಮೆಸೇಜ್ ಮಾಡಿದೆ ಇದ್ಬಿಡೋದು. ಸೊ ನಾವು ಹಂಗಲ್ಲ, ನಮ್ಮದೊಂಥರ ಯಾರೇನೇ ಮಾಡಿದ್ರು ನಾವು ಒಂಥರ ಪ್ರೀತಿಯಿಂದ ಅವ್ರಿಗೆ ಏನಾದ್ರು ಸ್ಪೆಷಲ್ಲಾಗಿ ಏನೋ ಕೊಟ್ಟು ಅವ್ರ ಹತ್ರ ಕಾಂಪ್ರೋ ಆಗ್ತೀವಿ. ಸೊ ನಾನು ಮಾಡಿದ ಕ್ಯಾರೆಟ್ ಹಲ್ವಾ ನಾನು ಅವ್ರಿಗೂ ಕೊಡೋಣ ಅಂತ ತಂದಿದ್ದೀನಿ. ಸ್ವಲ್ಪ ನೀವು ತಿನ್ನಿ, ಅದಾದಮೇಲೆ ನಿಮ್ಮ ಫ್ರೆಂಡಿಗೆ ಕೊಡಿ. ನೀವು ಇಲ್ಲೇ ಟೇಸ್ಟ್ ಮಾಡಿ, ನಂಗೆ ಟೇಸ್ಟ್ ಮಾಡಿಬಿಟ್ಟು ಹೇಳಿ, ನಾನು ಹೋಗ್ತೀನಿ. ನನಗೋಸ್ಕರ ಒಂದು ಸ್ಪೂನ್ ತಿನ್ನಿರಿ ಇಲ್ಲಿ, ನೀವು ಅಲ್ಲಿ ತಿನ್ನೋದು ನನಗೆ ಹೆಂಗೆ ಗೊತ್ತಾಗುತ್ತಾ? ನೋಡಿ ಗೈಸ್ ತಂದು ಕೊಟ್ರಿ ಇವ್ರಿಗೆ ಎಷ್ಟು ಗಾಂಚಲಿ, ಅಲ್ಲೋಗಿ ತಿಂತೀನಂತೆ.
ಸೊ ಬೇಗ ತೆಗೀರಿ, ನಾನು ಹೋಗ್ಬೇಕು, ಇನ್ನೂ ಬೇರೆ ಬೇರೆ ಕೆಲಸಗಳು ಇದೆ. ತಗೊಳ್ಳಿ ತಿನ್ನಿ. ಅರ್ಜೆಂಟಲ್ಲಿ ಯಾಕೆ ಬರ್ಬೇಕು ಮತ್ತೆ? ಓಕೆ ಆಯಿತು, ತಿನ್ನಿ. ಆನೆಸ್ಟಾಗಿ ಹೇಳಿ, ರಿವ್ಯೂ ಕೊಡಿ ಹೆಂಗಿದೆ ಅಂತ. ನೋಡಿ ಗೈಸ್ ಹೆಂಗೆ ನಿಂತವ್ರೆ. ಫೈನಲ್ ಇವರು ಎದ್ರುಕೊಂಬಿಟ್ರು ಅಂತ. ಇಟ್ಕೋ ಅಂತ. ಯಾಕ್ರಿ ಅಷ್ಟು ದೂರ ಹೋಗಿದ್ದೀರಾ? ಓಕೆ ಬನ್ನಿ ಹೋಗಲಿ. ಚೆನ್ನಾಗಿತ್ತಾ? ಏಯ್ ನೋವು ಸುಮ್ಮನೆ ರೀ. ನೋವಾಗ್ತದೆ ಸುಮ್ಮನೆ ರೀ. ನೋಡಿ ಗೈಸ್ ಎಷ್ಟು ಗಾಂಚಲಿ ನೋಡಿ. ಅದಕ್ಕೆ ನನಗೆ ಹೊಡೆದ್ರೆ ಇಂಥದ್ದು ಏನಾದ್ರು ಆಗುತ್ತೆ. ಓಕೆ ಕೂಲ್. ಹೆಂಗಿತ್ತು ಕ್ಯಾರೆಟ್ ಅಲ್ವಾ? ನಿಜ ಅಂತ ಖುಷಿಯಿಂದ ತಿನ್ನಕ್ ಬಂದೆ. ಓಕೆ ಗೈಸ್, ಅಂತೂ ಇಂತೂ ಎಷ್ಟು ಜನ ಪ್ರ್ಯಾಂಕ್ ಆದ್ರ ಅಂತ ನೋಡಿದ್ರಿ ನೀವು. ಅದ್ರಲ್ಲಿ ಏನೈತೆ ನೋಡಿ. ತೆಗಿಬೇಕಾ? ಇಟ್ಕೊಳ್ಳಿ ಬಾಕ್ಸ್. ನಾನು ಒಂದು ಕೈದು ಹೆಂಗೆ ತೆಗಿಲಿ? ಏನು ಬದುಕಿರೋ ಅದು. ಓಕೆ ಗೈಸ್, ಅಂತೂ ಇವರು ಬಕ್ರ ಆದರು. ಓಕೆ ಬನ್ನಿ ಹೊರಡೋಣ ಇಲ್ಲಿಂದ. ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ವಿ, ಟೇಸ್ಟ್ ಮಾಡಿ ಹೆಂಗಿದೆ ಹೇಳಿ. ನಾಳೆ ಬರ್ಡೇ ಅಲ್ಲ, ಬರ್ಡೇ ಸ್ಪೆಷಲ್ ನೋಡಿ. ನಾನೇ ಫಸ್ಟ್ ಸ್ವೀಟ್ ಕೊಟ್ಟಿದ್ದು ನಿಮಗೆ. ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ ಹೇಳಿ. ಆನೆಸ್ಟಾಗಿ ರಿವ್ಯೂ ಕೊಡಿ ಅಂಕಲ್ ಹೆಂಗಿದೆ ಅಂತ. ಎಸ್, ಜಸ್ಟ್ ಮಿಸ್ಸು. ನನಗೇನು ಅನಿಸ್ತು ಗೊತ್ತಾ, ನಿಮ್ಮಮ್ಮ ಬಂದಿನೂ ಸನ್ನೆ ಕೊಟ್ಟಂಗೆ ಐತ್ಲೇ ತಾನೇ? ಚಿಕ್ಕಮ್ಮ ಡವ್ ಮಾಡಬೇಡ, ನಿಜ ಇಡು. ಅದಕ್ಕೆ ಅಲ್ಲಿ ಗೊತ್ತಾಯ್ತು ಅವ್ರಿಗೆ, ಇಲ್ಲಾಂದಿದ್ರೆ ಅವ್ರು ಎದ್ರಕಂತ ಇದ್ರು ಇಷ್ಟೊತ್ತಿಗೆ. ಗೈಸ್ ಫೈನಲ್ ಆಗಿ ಇವ್ನು ನೋಡ್ಕೊಂಬಿಟ್ಟು ಇವನೊಬ್ಬ ಟೇಸ್ಟ್ ಮಾಡಲಿ. ಟೇಸ್ಟ್ ಮಾಡಿಬಿಟ್ಟು ಇವನೊಬ್ಬ ರಿವ್ಯೂ ಹೇಳಿ. ಸೊ ನೋಡೋಣ, ಆನೆಸ್ಟ್ ರಿವ್ಯೂ ಹೇಳಪ್ಪ ಹೆಂಗಿದೆ ಅಂತ. ತಿಂದ್ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಪ್ಪ, ಕೋವಾಲ ಹಾಕಿದ್ದೀನಿ. ನನ್ನ ಮಗನೇ ಎದ್ರುಕೊಂಡು ಎದ್ರುಕೊಂಡ್ಬಿಟ್ಟು ಯಮರ್ಸ್ತಿ ಅಂತೆ. ಓಕೆ ಕ್ಲೋಸ್ ಮಾಡಿ ನಿನ್ನ ತಮ್ಮಂಗೆ ಎದುರಿಸೋಣ. ಸುಮ್ಮನೆ ಕ್ಲೋಸ್ ಮಾಡು, ತೊಗೊಂಡೋಗಿ ಮೇಲೆ ಎದುರಿಸೋಣ. ಗೈಸ್ ಅವ್ರ ತಮ್ಮ ಮೇಲಿದ್ದಾನೆ, ಅವನಿಗೊಂದು ಬಕ್ರ ಮಾಡಿಬಿಡೋಣ ಹೀಗೆ. ಗೈಸ್ ಲಾಸ್ಟಾಗಿ ಇವರಿಬ್ಬರು ಹುಡ್ಕೊಂಡವ್ರೆ, ಇವರಿಬ್ಬರು ಟೇಸ್ಟ್ ಮಾಡಲಿ. ಸೊ ನಾನು ಮಾಡಿದ ಕ್ಯಾರೆಟ್ ಹಲ್ವಾ ಹೆಂಗಿದೆ ಅಂತ ಹೇಳಿ. ತೊಗೊಳ್ರಪ್ಪ, ಸ್ಪೆಷಲ್ ಕೋವಾ ಹಾಕಿ ಮಾಡಿದ್ದೀನಿ ಈ ಸತಿ. 3 ಟೈಮ್ಸ್ ಮಾಡಿದ್ದೀನಿ. ಅದರಲ್ಲಿ 3 ಟೈಮ್ಸಲ್ಲಿ ಇವನೊಂದು ಸತಿ ಇದ್ದ, ಅವನೊಂದು ಸತಿ ಇದ್ದ. ಸೊ ಅವಾಗ ಕೋವಾ ಹಾಕಿದ್ದಿಲ್ಲ, ಇವಾಗ ಕೋವಾ ಹಾಕಿ ಮಾಡಿರೋದು. ನೋಡೋಣ ಟೇಸ್ಟ್ ಮಾಡಿ ಹೇಳಿ ಅವ್ನು ಹೆಂಗಿದೆ ಅಂತ. ನಿಮ್ಮಮ್ಮ ಎದ್ರುಕೊಂತಾರ ಇಲ್ವಪ್ಪ? ನೀನು ಕಂಡುಬಿಡು, ಎದ್ರುಕೊಂತಾರ ಇಲ್ವ ಹೇಳು. ಓಕೆ ಬನ್ನಿ ಗೈಸ್, ಅವ್ರ ಅಮ್ಮನ ಕೊಟ್ಟು ನೋಡೋಣ ಅವ್ರ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತಂತ. ಹಲೋ ಎಕ್ಸ್ಕ್ಯೂಸ್ ಮೀ, ತಗೋಚ್ಕಮ್ಮ ಕ್ಯಾರೆಟ್ ಅಲ್ವಾ? ತಗೋಚ್ಕಮ್ಮ. ಯಾಕೆ ಹಂಗೆ ಕೂಗ್ತಾಯಿದ್ಯಾ? ಚಿಕ್ಕಮ್ಮ ನೀನು ತಿನ್ನು, ಅವ್ರು ಕೊಟ್ಟಿದ್ದಲ್ಲ ನಾನು ನಿಂಗೆ ಕೊಟ್ಟಿದ್ದೆ. ಏನೋ ನಿಮ್ಮ ಅಮ್ಮಂಗೆ ಅಷ್ಟು ಪ್ರೀತಿಯಿಂದ ಕೊಟ್ಟರೆ. ಚಿಕ್ಕಮ್ಮ ಟೇಸ್ಟ್ ಮಾಡು ಅಟ್ಲೀಸ್ಟು. ಅಯ್ಯೋ ಇವ್ರಿಗೆ ಓಪನ್ ಮಾಡಂದ್ರೆ ಓಪನ್ ಮಾಡಂತ ಹೇಳಿ. ಸರಿ ಬಿಡು ಚಿಕ್ಕಮ್ಮ, ಆಯಿತು. ಗೈಸ್ ಇವ್ರು ಕೊಟ್ಟರೆ ಅವ್ರು ತಿಂತಲ್ಲ, ಏನು ಮಾಡೋಕ್ಕಾಗಲ್ಲ. ನಿಂಗೆ ಅಷ್ಟು ಡೌಟ್ ಇದ್ರೆ ಇಟ್ಕೊಂಡು ನೋಡಿ, ಭಾರ ಇತ್ತು ಅಲ್ಲಿ. ಚಿಕ್ಕಮ್ಮ ಬೆಳಗ್ಗೆ ಮಾಡಿದ್ರು ಸ್ವಲ್ಪ ಗಟ್ಟಿ ಆಗಿತ್ತು ಅಷ್ಟೇ. ಗೈಸ್ ಅವರು ಎದ್ರುಕೊಂಡ್ಬಿಟ್ರು, ಅಂತೂ ಸ್ವಲ್ಪ ಹುಷಾರಾಗಿದ್ರು. ಅದಾದಮೇಲೆ ಲಾಸ್ಟಿಗೆ ಓಪನ್ ಮಾಡಿಬಿಟ್ಟು ಎದ್ರುಕೊಂಡ್ಬಿಟ್ರು. ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಮನೆಯವ್ರಿಗೆ ಹೆಂಗೆ ಕ್ಯಾರೆಟ್ ಹಲ್ವಾ ಅಂತ ಹೇಳಿ ಸ್ನೇಕ್ ತೊಗೊಂಡೋಗಿ ಪ್ರ್ಯಾಂಕ್ ಮಾಡಿದೆ. ಸೊ ಐ ಹೋಪ್ ಈ ಬ್ಲಾಗ್ ನೀವು ಎಂಜಾಯ್ ಮಾಡಿದ್ರೆ ಅಂತ ಭಾವಿಸಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೇನೆ. ಎಲ್ಲರಿಗೂ ನಾನು ಮಿಸ್ ಮಾಡ್ಕೊತಾರೆ. ಹಾಗೆ ಈ ಪ್ರ್ಯಾಂಕ್ ವೀಡಿಯೋ ಯಾರೆಲ್ಲ ನೋಡಿದ್ರು ನಿಮ್ಗೆ ಏನಿಸ್ತಂತ ನಿಮ್ಮ ಅನಿಸಿಕೆಗಳ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಮತ್ತು ನೆಕ್ಸ್ಟ್ ನಮ್ಮ ಫ್ಯಾಮಿಲಿಯವ್ರ ಜೊತೆ ಯಾವ ಥರ ಪ್ರ್ಯಾಂಕ್ ವೀಡಿಯೋ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನೂ ಕಮೆಂಟ್ ಮಾಡಿ. ಆ್ಯಂಡ್ ನೋಡ್ಬೋದು ಇವಾಗ ಅದೇ ಬ್ಲಾಗ್ ಎಡಿಟ್ ಮಾಡ್ತಾ ಕೂತಿದ್ದೀನಿ. ಈ ಬ್ಲಾಗ್ ನಾಳೆ ಬರುತ್ತೆ. ಸೊ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.